ಜೈ ಶ್ರೀರಾಮ್. ರಾಮ್ ಕಥಾ ಕುಂಜ್ ಮುಗಿಸೋಷ್ಟ್ರಲ್ಲಿ ಮಧ್ಯಾಹ್ನ ಆಗೋಗಿತ್ತು. ಅಲ್ಲೇ ಎಲ್ಲ ಊಟ ಮಾಡ್ಕೊಂಡ್ವಿ. ಆಮೇಲೆ ದಶರಥ ಮಹಲ್ ನೋಡೋದಿಕ್ಕೆ ಅಂತ ಹೊರಟ್ವಿ. ಇದು ದಶರಥ ಮಹಾರಾಜನ ಅರಮನೆ ಆಗಿತ್ತಂತೆ. ಆದರೆ ನಾವು ಹೋದಾಗ ಮಧ್ಯಾಹ್ನ ಆದ್ರಿಂದ ಕ್ಲೋಸ್ ಆಗಿತ್ತು. ಹೊರಗಡೆಯಿಂದನೇ ನೋಡ್ಕೊಂಡ್ವಿ. ಅಲ್ಲೇ ಯಾರೋ ಹೇಳಿದ್ರು ಇಲ್ಲಿಂದ ರಾಮ ಮಂದಿರ ತುಂಬಾ ಹತ್ರ ಅಂತ. ಅದನ್ನ ಕೇಳಿಸ್ಕೊಂಡ ತಕ್ಷಣ ನಮಗೆ ಹೋಗ್ಲೇಬೇಕು ಶ್ರೀರಾಮನ ದರ್ಶನಕ್ಕೆ ಅಂತ ಅನಿಸ್ಬಿಡ್ತು. ಅಲ್ಲಿಂದ ಸ್ವಲ್ಪ ದೂರ ನಡ್ಕೊಂಡು ಹೋಗೋಷ್ಟರಲ್ಲಿ ರಾಮ ಮಂದಿರ ಸಿಗುತ್ತೆ. ರಾಮ ಮಂದಿರದ ಮೇನ್ ಎಂಟ್ರೆನ್ಸ್ ಹೋದಾಗ ಅಲ್ಲಿ ಸೆಕ್ಯೂರಿಟಿ ಚೆಕ್ ಮತ್ತೆ ನಮ್ಮ ಬ್ಯಾಗ್ಸ್ ಎಲ್ಲ ಚೆಕಿಂಗ್ ಮಾಡ್ತಾರೆ. ಒಳಗಡೆ ಎಂಟರ್ ಆದ್ಮೇಲೆ ಎಡಗಡೆ ನಮ್ಮ ಪಾದರಕ್ಷೆಗಳನ್ನ ಬಿಡುವಂತ ಕೌಂಟರ್ಗಳು ಇದೆ. ಕೌಂಟ್ರಲ್ಲಿ ನಮ್ಮ ಟೋಕನ್ ತಗೊಂಡು ಇನ್ನು ಸ್ವಲ್ಪ ಮುಂದೆ ಹೋಗಿ ಬಲಗಡೆ ತಿರುಗಿದ್ರೆ ನಮ್ಮ ಬ್ಯಾಗ್ಸ್ ಮತ್ತೆ ಮೊಬೈಲ್ ಇಡುವಂತ ಲಾಕರ್ಗಳು ಸಿಗುತ್ತೆ. ಮೊಬೈಲ್ ಮತ್ತೆ ಹ್ಯಾಂಡ್ ಬ್ಯಾಗ್ಸ್ ಒಳಗಡೆ ಅಲೋ ಇಲ್ಲ. ಕ್ಯಾಶ್ ಇದ್ರೆ ಮಾತ್ರ ಕೈಯಲ್ಲಿ ಒಂದು ಚಿಕ್ಕ ಪಾರ್ಸಲ್ ತಗೋಬಹುದು. ಅಲ್ಲಿಂದ ಸ್ವಲ್ಪ ಮುಂದೆ ಹೋಗಿ ಕೆಲವು ಮೆಟ್ಲುಗಳು ಹತ್ತಿದ್ರೆ ಸಾಕು, ವಿಶಾಲವಾದ ಮಂದಿರದ ಒಳಭಾಗಕ್ಕೆ ಹೋಗ್ತೀವಿ. ಅಲ್ಲಿಂದ ಮುಂದೆ ನಾವು ಸಾಲ್ನಲ್ಲೇ ಹೋಗಬೇಕು ದೇವ್ರ ದರ್ಶನಕ್ಕೆ. ದೇವ್ರ ದರ್ಶನಕ್ಕೆ ಯಾವುದೇ ಹಣ ನಾವು ಖರ್ಚು ಮಾಡೋ ಹಾಗಿಲ್ಲ, ಫ್ರೀ ಇದೆ. ಮಂದಿರದ ಒಳಗಡೆ ಹೋಗ್ತಾನೆ ಭಕ್ತರೆಲ್ಲ ಜೈ ಶ್ರೀರಾಮ್ ಅಂತ ಜೈಕಾರ ಮಾಡೋದಕ್ಕೆ ಶುರು ಮಾಡ್ತಾರೆ. ಪ್ರತಿಯೊಬ್ಬರು ಯಾವುದೇ ಭೇದ ಭಾವ ಇಲ್ಲದೆ ಶ್ರೀರಾಮನ ನಾಮ ಸ್ತುತಿ ಮಾಡುವಾಗ ಅಲ್ಲಿ ಭಕ್ತಿ ಭಾವನೆಯಲ್ಲಿ ಎಲ್ಲರೂ ಮುಳುಗಿ ಹೋಗ್ತೀವಿ. ಬಾಲ ಶ್ರೀರಾಮನ ಮೂರ್ತಿ ಕೆತ್ತನೆ ಬಹಳ ಸುಂದರವಾಗಿದೆ. ಎಷ್ಟು ನೋಡಿದ್ರೂ ಸಾಲದು. ನಿಜವಾಗ್ಲೂ ಬಾಲ ಶ್ರೀರಾಮನೇ ನಮ್ಮ ಮುಂದೆ ನಿಂತಿರುವಂತೆ ಭಾಸವಾಗುತ್ತದೆ. ನಮಗೆಲ್ಲ ತುಂಬಾ ಒಳ್ಳೆಯ ದರ್ಶನ ಸಿಕ್ತು. ಜೀವನ ಸಾರ್ಥಕವಾಯಿತು ಅಂತ ಅನಿಸ್ತು. ಮಂದಿರದ ಒಳಗೆ ಜನಸಮೂಹ ಇದ್ರೂ ಕೂಡ ಯಾವುದೇ ನೂಕು ನುಗ್ಲಿಲ್ಲ. ದೇಶದ ಮೂಲೆ ಮೂಲೆಗಳಿಂದ ಭಕ್ತರು ಶ್ರೀರಾಮನ ದರ್ಶನ ಪಡೆಯೋದಿಕ್ಕೆ ಬರ್ತಾರೆ. ಮಂದಿರದ ಒಳಗೆ ಎಲ್ಲರೂ ಭಕ್ತಿ ಭಾವದಿಂದ ರಾಮನಾಮ ಜಪಿಸ್ತಾ ದೇವ್ರ ದರ್ಶನ ಪಡೀತಾರೆ. ಶ್ರೀರಾಮನ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದು ಎಡಗಡೆ ಹೋದ್ರೆ ಅಲ್ಲಿ ಮೊದಲನೆಯ ಮಹಡಿಯಲ್ಲಿ ಶ್ರೀರಾಮನ ದರ್ಬಾರ್ ಇದೆ. ಅಲ್ಲೂ ಕೂಡ ವಿಗ್ರಹಗಳು ತುಂಬಾನೇ ಸುಂದರವಾಗಿದೆ. ಪ್ರಾಂಗಣ ತುಂಬಾ ವಿಶಾಲವಾಗಿದೆ. ನಾವು ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಂಡ್ಬಿಟ್ವಿ. ಅಲ್ಲಿ ಸುತ್ತಲೂ ಕೆಲವೊಂದು ಮಂಟಪಗಳು ಕಾಣಿಸ್ತಾ ಇತ್ತು. ಆದ್ರೆ ಅಲ್ಲಿ ಸಾರ್ವಜನಿಕರಿಗೆ ಅವಕಾಶವಿಲ್ವಂತೆ ನೋಡೋದಿಕ್ಕೆ. ರಾಮ ಮಂದಿರದಿಂದ ಹೊರಗಡೆ ಬಂದ್ರೆ ಕೆಲವು ದೂರದಲ್ಲಿ ವಾಲ್ಮೀಕಿ ವಿಶ್ವಾಮಿತ್ರ ಮುನಿಗಳ ದೇವಾಲಯಗಳು ಇದೆ ಅಂತೆ. ಆದ್ರೆ ಅಲ್ಲಿಗೆ ಹೋಗಲು ವಿಶೇಷ ಪಾಸ್ಗಳ ಅವಶ್ಯಕತೆ ಇದೆ ಅಂತೆ. ಆನ್ಲೈನ್ ನಲ್ಲಿ ಈ ವಿಶೇಷ ಪಾಸ್ ಸಿಗುತ್ತೆ ಅಂತ ಅಂದ್ಬಿಟ್ಟು ನಮಗೆ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು. ಅವತ್ತು ಆಕ್ಚುಲಿ ಶ್ರೀರಾಮನ ದರ್ಶನಕ್ಕೆ ಹೋಗೋದು ಬೇಡ ಅಂತ ಅನ್ಕೊಂಡಿದ್ವಿ. ಆದ್ರೆ ಸಡನ್ ಆಗಿ ಮನ್ಸ್ ಚೇಂಜ್ ಆಯ್ತು. ದೇವ್ರ ದರ್ಶನ ಮುಗಿಸ್ಕೊಂಡ್ವಿ. ಅದು ಹೇಗಿತ್ತು ಅಂತಂದ್ರೆ ಶ್ರೀರಾಮ ಏನು ನನ್ನನ್ನು ನೋಡೋದಿಕ್ ಬಂದ್ಬಿಟ್ಟು ಊರೆಲ್ಲ ತಿರುಗಾಡ್ತಾ ಇದ್ದೀರಾ, ಮೊದಲು ನನ್ನನ್ನು ನೋಡೋದಿಕ್ ಬನ್ನಿ ಅಂತ ಕರೆದಂಗಿತ್ತು. ನಿಜವಾಗ್ಲೂ ದೇವ್ರ ದರ್ಶನ ತುಂಬಾ ಚೆನ್ನಾಗಾಯ್ತು. ಜೀವನದಲ್ಲಿ ನಾವೆಲ್ಲ ಒಂದ್ಸಲ ಹೋಗ್ಲೇಬೇಕು. ಅಯೋಧ್ಯೆಗೆ ದೇವರ ದರ್ಶನ ಮಾಡ್ಕೊಳ್ಳೇಬೇಕು. ಶ್ರೀರಾಮನ ದರ್ಶನ ಪಡ್ಕೊಂಡು ಬಂದಿದ್ದೀವಿ. ಇನ್ನೂ ಅದೇ ಗುಂಗಲ್ಲೇ ಇದ್ದೀವಿ 1 ತಿಂಗಳಾದ್ರೂ ಕೂಡ. ನೆಕ್ಸ್ಟ್ ಎಲ್ಲಿ ಹೋದ್ವಿ ಅಂತ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ಜೈ ಶ್ರೀರಾಮ್.